ನೀವು ಹೇಳ್ದಂಗೆ ಹೌದು, ವಿದ್ಯಾಪತಿ ಇದು ಒಂದು ವಿದ್ಯೆಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ. ಸೊ ಆ ವಿದ್ಯಾಗಣಪತಿ ಎಲ್ರಿಗೂ ಏನು ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತೀನಿ. ಅಂದರೆ ಒಂದು ಅಂದರೆ ಎಲ್ಲ ಇಡೀ ದೇಶದ ಮೇಜರ್ ಆಲ್ಮೋಸ್ಟ್ ತುಂಬ ಇನ್ಸ್ಟಿಟ್ಯೂಷನ್ಸು ಆಲ್ ಅಂಡರ್ ಒನ್ ರೂಫ್ ಬಂದು ಇಲ್ಲಿ ಬರೋ ಸ್ಟೂಡೆಂಟ್ಸ್ಗಾಗಲಿ ಪೇರೆಂಟ್ಸ್ಗಾಗಲಿ ನಮ್ಮ ಇನ್ಸ್ಟಿಟ್ಯೂಷನ್ ಹೀಗಿದೆ, ಇದೇ ಥರ ಕೋರ್ಸ್ ಇದೆ ಅಂತ ಎಲ್ಲ ಒಂದು ಮಾಹಿತಿ ಕೊಡೋದಿದೆಯಲ್ಲ, ಅದೊಂದು ತುಂಬ ಒಳ್ಳೆ ಕೆಲಸ. ಯಾಕಂದರೆ ನಾವು ಓದುವಾಗಲೆಲ್ಲ ನಮ್ಗೆ ತುಂಬ ಕನ್ಫ್ಯೂಷನ್ಸ್ ಇರ್ತಿದ್ವು. ನಾವು ಯಾವ ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕು, ಯಾವ ಕೋರ್ಸ್ ತೊಗೋಬೇಕು, ಈ ಥರದ್ದೆಲ್ಲ ನಮಗೆ ತುಂಬ ಗೊತ್ತಿರಲಿಲ್ಲ. ಆಮೇಲೆ ಆವಾಗ ಇಂಜಿನಿಯರಿಂಗು ಮೆಡಿಕಲ್ ಈ ಥರ. ಬಟ್ ಇಲ್ಲಿ ಎಷ್ಟೊಂದು ಕೋರ್ಸ್ಗಳಿದ್ದಾವೆ, ಬರೀ ಇಂಜಿನಿಯರಿಂಗ್ ಮೆಡಿಕಲ್ ಒಂದೇ ಅಷ್ಟೇ ಅಲ್ಲ. ಇದ್ರ ಬಗ್ಗೆ ತಿಳಿ ಹೇಳುವಂಥ ಒಂದಷ್ಟು ಈ ಥರದ್ದು ಕೆಲಸಗಳು ಇನ್ನೊಂದಷ್ಟು ಆಗಬೇಕು. ಮತ್ತು ಇದಕ್ಕೆ TV9 ಅವರ ಇನಿಷಿಯೇಟಿವ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದೆಲ್ಲ ಇತ್ತು, ನಾನು ಬಂದು ಹೋಗಿದ್ದೀನಿ ಅನಿಸುತ್ತೆ ಒಂದು ಸತಿ ನಮ್ಮ ಅಪ್ಪನ ಜೊತೆ. ಸೊ ನಾವು ಬೇರೆ ಊರಿಂದ ಬಂದವ್ರಿಗೆ ಇದು ಆ್ಯಕ್ಚುಲಿ ತುಂಬ ಅಂದರೆ ಬೆಂಗಳೂರಲ್ಲಿ ಓದಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ. ಸೊ ಅವ್ರಿಗೆ ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್. ಯಾಕಂದರೆ ಒಂದೇ ಕಡೆ ಎಲ್ಲ ಯೂನಿವರ್ಸಿಟೀಸ್ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತೆ, ರ್ಯಾಂಕಿಂಗ್ ಏನೇನು ಇರಬೇಕು, ಯಾಕೆ ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕು ಅಂತ ಒಂದು ಮಾಹಿತಿ ಸಿಗುತ್ತೆ. ಸೊ ಯಾವುದೇ ಸ್ಟೂಡೆಂಟ್ಸ್ಗೂ ಆ ಗೊಂದಲ ಇದ್ದರೆ ಅದೆಲ್ಲ ಇಲ್ಲಿ ದೂರ ಆಗುತ್ತೆ, ಅಂಡರ್ ಒನ್ ರೂಫ್ ಅಂತ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ TV9 ಅವ್ರಿಗೆ ಕಂಗ್ರ್ಯಾಚುಲೇಷನ್, ಸತತವಾಗಿ ಇಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇರೋದು. ಹಾಗೆ ಎಲ್ಲ ಸ್ಟೂಡೆಂಟ್ಸ್ಗೂ ಎಲ್ಲ ಪೇರೆಂಟ್ಸ್ಗೂ ಆಲ್ ದಿ ಬೆಸ್ಟ್. ನೀವು ಅವಾಗಲೇ ಹೇಳಿದ್ರಲ್ಲ, ಪರವಾಗಿಲ್ಲಪ್ಪ ನಾಗ ಒಳ್ಳೆ ಸಿನಿಮಾ ಚೆನ್ನಾಗಿರುತ್ತೆ ಅಂತ, ಅದನ್ನು ಉಳಿಸ್ಕೋತೀನಿ, ಆ ಮಾತನ್ನು ಉಳಿಸ್ಕೋತೀನಿ. ಯಾಕೆಂದರೆ ಇಟ್ಸ್ ಟಗರು ಪಲ್ಯದಾಗಲಿ ಅಥವಾ ಇಕ್ಕಟ್ಟಾಗಲಿ ಒಂದು ಒಳ್ಳೆ ಎಂಟರ್ಟೈನಿಂಗ್ ಮೂವಿ ಅದು. ಸೊ ಈ ಸಿನಿಮಾ ಕೂಡ ಅಷ್ಟೇ ಒಂದು ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾ ವಿದ್ಯಾಪತಿ. ಅಂದರೆ ಇದೊಂದು ಆ್ಯಕ್ಷನ್ ಕಾಮಿಡಿ ಸಿನಿಮಾ, ಎಮೋಷನಲ್ ಆ್ಯಕ್ಷನ್ ಕಾಮಿಡಿ ಸಿನಿಮಾ ಇದು. ಸೊ ಅದಕ್ಕೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನಿಮ್ಮ ಸಿನಿಮಾ ಯಾವ ಜನರ್ ಅಂತಂದರೆ ಕಾಮ್ ಆ್ಯಕ್ಷನ್ ಅಂತ ಹೇಳ್ತಾ ಇರ್ತೀನಿ, ಎಮೋಷ್ನಲ್ ಕಾಮಿಡಿ ಆ್ಯಕ್ಷನ್ ಅಂತ. ಆಮೇಲೆ ನಮ್ಮ ಸಿನಿಮಾ ಸ್ಟಾರ್ ಕಾಸ್ಟೇ ನೋಡಿ, ನಾನು, ಮಲೈಕ್ ಅವರು ಆಯಿತಾ, ಗರುಡರಾಮ್ ಅವರು ಆಯಿತಾ, ಧನಂಜಯ್ ಅವರು, ಅಂದರೆ ಈ ಥರ ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಎಲ್ಲರೂ ಅದ್ಭುತವಾಗಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ. ಸೊ ಎಲ್ಲ ಈ ಬೇಸಿಗೆರ ಜನ ಬಂದು ಥಿಯೇಟ್ರಲ್ಲಿ ಕಳೀರಿ ಅಂತ ಕೇಳ್ತೀನಿ. ಸ್ವಲ್ಪ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಟ್ಟು ಟೈಟಲ್ ಮಾಡಿದ್ದಾರೆ. ಸೊ ನೀವು ಹೇಳಿದ ಕರೆಕ್ಟ್, ಲೈಫಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ, ಏನೇನೋ ನಡೀತಾ ಇರುತ್ತೆ. ಸೊ ಅದೆಲ್ಲ ಸೈಡ್ಗಿಟ್ಟು ಓನ್ಲಿ 2 hours ಸಿನಿಮಾ, ಹೆಚ್ಚು ಡ್ಯೂರೇಷನ್ ಕೂಡ ಇಲ್ಲ, 2 hour ಇರೋದು. ಸೊ ಅದು 2 hour ನಿಮಗೆ ಕಂಪ್ಲೀಟಾಗಿ ನಗಿಸ್ತಾರೆ. ಇವಾಗ ಅವ್ರು ಎಲ್ಲ ಕಡೆ ಅವ್ರು ವರ್ಸಟೈಲ್ ಆ್ಯಕ್ಟಿಂಗ್, ಬರೀ ನಗಿಸೋದಷ್ಟೇ ಅಲ್ಲ, ಅವ್ರು ಅಳಿಸಿದ್ದಾರೆ, ಎಲ್ಲ ಥರ ಮಾಡಿದ್ದಾರೆ. ಸೊ ಅವ್ರ ಜೊತೆಗೆ ಗರುಡರಾಮ್ ಸರ್ ಇದ್ದಾರೆ. ಅಂದರೆ ಅವ್ರನ್ನ ವಿಲನ್ ಆಗಿ ಯೋಚನೆ ಇವ್ರ ಮುಂದೆ ಮಾಡೋದೇ ಒಂದು ದೊಡ್ಡ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ಧನಂಜಯ್ ಸರ್ ಯಾಕೆ ಮದುವೆ ಬರ್ತಾರೆ ಆ್ಯಸ್ ಅನ್ ಅನಕೊಂಡ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆಮೇಲೆ ಸೂಪರ್ ಸ್ಟಾರ್ನ ಏನಕ್ಕೆ ಇವ್ರು ಮದುವೆ ಆಗ್ತಾರೆ ಅನ್ನೋದು ಒಂದು ಇರುತ್ತೆ. ಸೊ ಅದೆಲ್ಲದಕ್ಕೂ ಉತ್ತರ ನಿಮಗೆ ಏಪ್ರಿಲ್ 10ಕ್ಕೆ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಏಪ್ರಿಲ್ 10ಕ್ಕೆ ವಿದ್ಯಾಪತಿ ಸಿನಿಮಾ ನೋಡಿ. ಮಲೈಕ್ ನಾಗಭೂಷಣ್ ಅವರೇನೋ ಡಿಸ್ಟಿಂಕ್ಷನ್ ಸ್ಟೂಡೆಂಟ್, ಮಲೈಕ್ ಅವರು ನಾನು ಫಸ್ಟ್ ಕ್ಲಾಸ್ ಅಪ್ಪ, ಡಿಸ್ಟಿಂಕ್ಷನ್ ಎಲ್ಲ ತೊಗೊಂಡಿಲ್ಲ. ನಾನು ಆ್ಯಕ್ಚುಲಿ ಡಿಸ್ಟಿಂಕ್ಷನ್ ಅಂದರೆ ಎಷ್ಟೋ ಪಾಯಿಂಟ್ ಎಷ್ಟೋ ಪರ್ಸೆಂಟೇಜಿಂದ ಇಂಜಿನಿಯರಿಂಗ್ ಡಿಸ್ಟಿಂಕ್ಷನ್ ಮಿಸ್ ಆಯಿತು. ಸ್ಟೂಡೆಂಟ್ಸ್ ಎಂಟರ್ಟೈನ್ಮೆಂಟ್ ಸಿನಿಮಾ. ನಾನು ಸ್ಟೂಡೆಂಟ್ ಆಗಿದ್ದಾಗಲೂ ಒಂದು ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾ ಅಂತಂದರೆ ನಾನು ಹೋಗಿ ನೋಡ್ತಾ ಇದ್ದೆ. ಅಥವಾ ನಾನು ಹೈಸ್ಕೂಲು ಪ್ರೈಮರಿ ಸ್ಕೂಲ್ ಇದ್ದಾಗಲೂ ಒಂದೊಳ್ಳೆ ಆ್ಯಕ್ಷನ್ ಕಾಮಿಡಿ ಅಂದರೆ ಹೋಗಿ ನೋಡ್ತಾರೆ. ಈಗಲೂ ಜಾಕಿ ಚನ್ ಸಿನಿಮಾನ ಎಲ್ಲರೂ ನೋಡ್ತಾರೆ. ಯಾಕೆ ನೋಡ್ತಾರೆ? ಎಲ್ಲ ಒಂದು ಆ್ಯಕ್ಷನ್ ಇದೆ, ಕಾಮಿಡಿ ಇದೆ. ನಾನು ಜಾಕಿ ಚನ್ ಅಲ್ಲ, ನಾನು ಹೇಳ್ತಾ ಇರೋದು ಅಂದರೆ ಯಾವ ಜನರಿಗೆ ಬೀಳುತ್ತೆ ಸಿನಿಮಾ ಅಂತ ಆ ಥರ ಹೇಳ್ತಾ ಇರೋದು. ಸೊ ಇಟ್ ಡೆಫಿನೆಟ್ಲಿ ರಜಾ ಇದ್ದಾಗ ಅಥವಾ ಬಂಕ್ ಮಾಡಿದಾಗ, ಬಂಕ್ ಮಾಡೆಲ್ಲ ಸಿನಿಮಾಗೆ ಹೋಗ್ತಿರ್ತಾರೆ. ಅವಾಗ ಯಾವ ಥರ ಸಿನಿಮಾಗೆ ಹೋಗಬೇಕು ಅಂತ ಈ ಥರ ಸಿನಿಮಾಗೆ ಹೋಗಬೇಕು ಅಂತ ಹೇಳ್ತೀನಿ.